ದಯವಿಟ್ಟು ತಮ್ಮನ್ನ हाथ जोड़े पूछो जगह छोड़ रखो ಯಾರು ಬ್ಯಾರಿಗೇಡ್ ಹತ್ರ ಹೋಗಬೇಡಿ ದಯವಿಟ್ಟು ಬ್ಯಾರಿಕೇಡ್ ದಯವಿಟ್ಟು ತಮ್ಮನ್ನ हाथ जोड़े पूछो जगह छोड़ रखो ಯಾರು ಬ್ಯಾರಿಗೇಡ್ ಹತ್ರ ಹೋಗಬೇಡಿ ಒಳ ಮೀಸಲಾತಿಯ ಕಿಚ್ಚು ಸದ್ಯ ಫ್ರೀಡಂ ಪಾರ್ಕ್ನಲ್ಲಿ ಧಗಧಗಿಸ್ತಾ ಇದೆ. ಅಲ್ಲಿ ಆ ಒಂದು ಕ್ರೌಡ್ ಅನ್ನ ಆಮೇಲೆ ಪ್ರತಿಭಟನಾಕಾರರನ್ನ ನಿಯಂತ್ರಿಸೋದು ಒಂದು ದೊಡ್ಡ ಮಟ್ಟದ ಸವಾಲು ಕೂಡ ಆಗಿದೆ ಪೊಲೀಸರಿಗೆ. ಯಾಕಂತಂದ್ರೆ ಭದ್ರತೆಯನ್ನ ಹೆಚ್ಚಿಗೆ ಮಾಡಲಾಗಿದೆ. ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾ ನಿರತರು ಸೇರಿದ್ದಾರೆ. ಆಮೇಲೆ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನ ಕೂಗ್ತಾ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಸ್ವಾಮೀಜಿಗಳೆಲ್ಲ ಇದ್ದಾರೆ, ಅದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಆಮೇಲೆ ಈ ಕೊರಮ ಮತ್ತೆ ಭೋವಿ ಸಮುದಾಯದ ಮಂದಿ ಏನಿದ್ದಾರೆ ಅವರು ಹೇಳ್ತಾ ಇರುವಂಥದ್ದು ಸರ್ಕಾರದ ವಿರುದ್ಧ ನಮಗೆ ಯಾವಾಗ್ಲೂ ಕೂಡ ಅನ್ಯಾಯ ಮಾಡ್ತಾರೆ, ತಾರತಮ್ಯ ಮಾಡ್ತಾರೆ. ಒಳ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವರು ಮಾಡ್ತಾ ಇರುವಂಥ ಪ್ರತಿಭಟನೆ, ಆ ಪ್ರತಿಭಟನೆಯ ವಿಚಾರವಾಗಿ ಅಲ್ಲಿ ಒಂದಷ್ಟು ಹೈಡ್ರಾಮಾಗಳು ಕೂಡ ನಡೆದಿದೆ. ಒಂದು ಪ್ರತಿಭಟನೆ ಮಾಡೋದಕ್ಕೆ ಬಂದಂಥ ಮಹಿಳೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದು, ಅದರ ಜೊತೆಗೆ ಅಲ್ಲಿ ಈಗ ಪೊಲೀಸರ ಜೊತೆನೆ ವಾಗ್ವಾದ ಕೇಳಿತಾ ಇದ್ದಾರೆ, ಪೊಲೀಸರ ಜೊತೆಗೆ ಮಾತಿನ ಚಕಮಕಿ ನಡೀತಾ ಇದೆ. ಎರಡೂ ದೃಶ್ಯ ಕೂಡ ನಾವು ನಿಮಗೆ ತೋರಿಸ್ತಾ ಇದೀವಿ ನೋಡಿ. ಅಲ್ಲಿ ಪೊಲೀಸರ ಜೊತೆಗೇನೆ ಜಗಳ ಆಡ್ತಾ ಇದ್ದಾರೆ. ಆಮೇಲೆ ಅವರನ್ನು ಕಂಟ್ರೋಲಿಗೆ ತರಬೇಕು ಅಂತೇಳಿ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಇದು ಸದ್ಯ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯ. నేను ಕೆಲವೇ ಕ್ಷಣಗಳಲ್ಲಿ ಅಲ್ಲಿಗೆ ಸಚಿವರು ಬರ್ತಾರೆ ಅಂತೇಳಿ ಮಾಹಿತಿ ಸಿಗ್ತಾ ಇದೆ. ಅವರ ಬಂದ ನಂತರದಲ್ಲಿ ಪ್ರತಿಭಟನಾಕಾರರನ್ನ ಹೇಗೆ ಮನವೊಲಿಸ್ತಾರೆ, ಏನು ಹೇಳ್ತಾರೆ, ಆಮೇಲೆ ಅವ್ರ ಬೇಡಿಕೆಗಳೇನಿದೆ ಅದನ್ನ ನಾವು ಈಡೇರಿಸ್ತೀವಿ ಅಂತೇಳಿ ಟೈಮ್ ಏನಾದರೂ ತಗೋತಾರ ಅಥವಾ ಇಲ್ಲ ಏನು ಮಾಡ್ತಾರೆ ಅನ್ನುವಂಥದ್ದು ಬಹುಶಃ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಆ ನಂತರದಲ್ಲಿ ನಮಗೆ ಗೊತ್ತಾಗ್ಬೋದು. ಈಗ ಅಲ್ಲಿ ಕೊರಮ ಮತ್ತು ಭೋವಿ ಸಮುದಾಯದ ಅನೇಕ ಮಂದಿ ಈಗೇನು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ, ಅಲ್ಲಿ ಮಠದ ಸ್ವಾಮೀಜಿಗಳು ಅವರು ಎಲ್ಲ ಕೂಡ ಈ ಪ್ರತಿಭಟನೆಗೆ ಸಾಥನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಈಗಷ್ಟು ನಾವು ಗಮನಿಸ್ತಾ ಇದ್ವಿ, ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂಥ BY ವಿಜಯೇಂದ್ರ ಅವರು ಕೂಡ ಈ ವಿಚಾರವಾಗಿ ಮಾತನಾಡ್ತಾ ಇದ್ರು. ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರು. నేను ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಬಂದಂತ ನಂತರದಲ್ಲಿ ಅವರ ಮನವಿಯನ್ನ ಸ್ವೀಕರಿಸಿ ಏನು ಮಾತಾಡ್ತಾರೆ, ಹೇಗೆ ಮನವೊಲಿಕೆ ಮಾಡ್ತಾರೆ, ಪ್ರತಿಭಟನಾಕಾರರನ್ನ ಮನವೊಲಿಸುವಂತ ಪ್ರಯತ್ನ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು నేను ಕೆಲವೇ ಹೊತ್ತಲ್ಲಿ ಗೊತ್ತಾಗುತ್ತೆ.